ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ತುಂಬ ದಿನ ಆದಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ಹುಷಾರಿರಲಿಲ್ಲ. ಅದು ಕೋಇನ್ಸಿಡೆಂಟ್ ಅಂದ್ಕೋಬೇಕಾ ಏನು ಅಂದ್ಕೋಬೇಕಂತ ಗೊತ್ತಿಲ್ಲ, ಬಟ್ ಹುಷಾರಿರಲಿಲ್ಲ. ಸೊ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಏನಂದರೆ ನಮ್ಮ ಫ್ರೆಂಡ್ ಊರಿಗೆ ಹೋಗ್ತಾ ಇದ್ದೀವಿ. ಅವಳು ನಾಳೆ ಶ್ರೀಮಂತ ಇದೆ ಅರಸೀಕೆರೆಯಲ್ಲಿ, ಅರಸೀಕೆರೆ ಹತ್ರ ಅದು ಹಳ್ಳಿ. ಸೊ ಇವತ್ತೇ ಹೊರಡ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡು ಅವಳಿಗೆ ಏನು ತೊಗೊಂಡೇ ಇರಲಿಲ್ಲ, ಅದಕ್ಕೆ ಸೀರೆ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಹಾಗೆ ನಾನು ನಮ್ಮ ಚಿಕ್ಕಮ್ಮ ಹೋಗಿ ಸೀರೆ ತೊಗೊಂಡು ಅವ್ರ ಮನೆಗೆ ಹೋಗಿ ಮತ್ತು ನಮ್ಮ ಮನೆಗೆ ಹೋಗಬೇಕು. 3 ಗಂಟೆ 4 ಗಂಟೆಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ನಮ್ಮ ಫ್ರೆಂಡು ಅವ್ರ ಅಕ್ಕ ಎಲ್ಲ ಹೋಗ್ತಾ ಇದ್ದೀವಿ. ಕಾರಲ್ಲ ಹೋಗ್ಬಿಟ್ಟು ಇವತ್ತು ನಾಳೆ ಹೇಗಿರುತ್ತೆ ಡೇ ಅಂತ 2 ದಿನದ್ದು ಒಂದೇ ವಿಡಿಯೋ ಹಾಕ್ತೀನಿ. ಸೊ ಹೇಗಿರುತ್ತೆ ಅಂತ ನನ್ನ ವೆಲ್ಕಮ್ ಬ್ಯಾಕ್ ಆಫ್ಟರ್ 2-3 ಮಂತ್. ಈ ಸ್ಯಾರಿ ಸೆಲೆಕ್ಷನ್ ಮಾಡೋಕ್ಕಾಗಲ್ಲ ಗೈಸ್. ಅಪ್ಪ ತಲೆ ಕೆಟ್ಟೋಗುತ್ತೆ, ಯಾವ್ದು ತೊಗೊಳೋದು ಯಾವುದು ಬಿಡೋದು ಅಂತ. ಆಯ್ನೂತನ ಏನ್ ಗೊತ್ತಾ, ಇವಳ ಹತ್ರ ಶಾಪಿಂಗ್ ಏನಾಗುತ್ತೆ ಸುಮ್ಮನೆ ಇರು. ಇವಳು ಮನೇಲೆ ಕುತ್ಕೊಂಡು ಹೆಂಗ್ ದುಡಿತಾಳೆ ಅಂದ್ರೆ ಒಂದ್ಸಲ ಸ್ಟ್ರೈಟಿಂಗ್ ಮಾಡ್ಸಕ್ಕೆ 100 ರೂಪೀಸ್ ಅಂತ. ಇಲ್ಲ ಗೈಸ್, ಇವ್ರ ಅಕ್ಕಂಗೂ ಹಂಗೆ ಮಾಡ್ತಾಳೆ. ಆಯ್ತು ತಗೊಂಡ್ವಿ. ಒಂದೊಂದ್ಸಲ 100 ರೂಪೀಸ್. ಮಾತಾಡು. ಹೋಮ್ ಸರ್ವಿಸ್ ಇದೆ ಗೈಸ್. ಅಡ್ರೆಸ್ ಬೇಕಂದ್ರೆ ಕಮೆಂಟ್ ಮಾಡಿ, ಅಡ್ರೆಸ್ ಕೊಡ್ತೀರಿ. ಇವಳ ಹತ್ರ ಮಾಡಿಸ್ಕೊಡ್ತಾರೆ. ಸುಮ್ಮನೆ ಅಂದಿದ್ದು ಗೈಸ್, ತಮಾಷೆಗೆ. ನಮಗೆ ಅಷ್ಟೇ 100, ಅವ್ರ ಅಕ್ಕಂಗೆ 150 ಅಂತೆ, ಅವ್ರ ಅಮ್ಮಂಗೆ ಫ್ರೀ ಅಂತೆ. ಗೈಸ್ ಇವ್ರು ಎಷ್ಟು ಚೆನ್ನಾಗಿ ಓದಿದ್ದಾರೆ ನೋಡಿ. ಯಪ್ಪಲ್ಲೇ ವಿಧಾನಕ್ಕೆ ತಾನೆ ಅನ್ಸಿದ್ರೆ ಹೋಗುತ್ತೆ ಬಿಡು. ನನ್ ಕಾಲ್ ಕಟಾಕಿ ಇದಕ್ಕಾಗ್ತದಂತೆ. ಏನ್ ಮಾಡ್ತಿದ್ಯಾ ಖುಷಿ? ಖುಷಿ ಏನ್ ಮಾಡ್ತಿದ್ಯಾ ಖುಷಿ? ಇಲ್ಲಿ ನೋಡಿಲಿ, ಏನ್ ಮಾಡ್ತಿದ್ಯಾ ಹೇಳು. ಏನದು, ನನ್ ಕಾಲ್ ಅನ್ಕೊಂಡಿದ್ಯಾ ಚೀಲ ಅನ್ಕೊಂಡಿದ್ಯಾ? ಗಾಡಿ ಅಲ್ಲ ಕಣೋ, ನಿನ್ ಕಟ್ತಿಂತ. ನಾನ್ ಗಾಡಿನಾ ಎಳ್ಕೊಂಡೋಯ್ತ್ಯಾ? ಹಾ ಆಯ್ತು, ಎಳ್ಕೊಂಡೋಗು. ಗೈಸ್ ಆರಾಮಾಗಿ ಜರ್ನಿ ಮಾಡ್ತೀವಿ. ಮಲ್ಕೊಳ್ಳೋಣ ಅಂತ ಬಂದ್ರೆ ಫ್ರೆಂಡ್ಗೆ ಹೆಲ್ಪ್ ಮಾಡ್ಬೇಕು ಕಣೆ, ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡಿ. ಅಲ್ಲ, ಇವಳು ಮದ್ವೆ ಆಗಿ ಇಳಿದು ಇವಳಿಗೆ ನನಗೆ ಉಡಿಸ್ಬೇಕು, ಅದ್ರಲ್ಲಿ ನಾನೇ ಇವಳಿಗೆ ಉಡಿಸ್ಬೇಕಂತೆ. ಮತ್ತೆ ಅದೆಲ್ಲ ಮ್ಯಾಟರ್ ಆಗಲ್ಲ. ನಾನು ಮದ್ವೆ ಆಗ್ಲಿ ಬಿಡ್ಲಿ, ನೀನು ಸ್ಯಾರಿ ಉಡಿಸ್ಬೇಕಂತ ನಂಗೆ ಆಸೆ. ಒಬ್ಬ ಏನ್ ಡೌ ಮಾಡ್ತಾಳೆ ಅಂದ್ರೆ ಗೈಸ್, ಬರೀ ಡೌ. ಏನಾದ್ರು ಮಾತಾಡು. ಎಲ್ಲ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾರೆ, ನಾವು ಮಾತ್ರ. ಕಮ್ ಬ್ಯಾಕ್. ಹೇಗೆ ಕಾಣಿಸ್ತಾ ಇದ್ದೀನಿ? ಔಟ್ಫಿಟ್ ಚೆಕ್. ಫೋಟೋ ತಗೊಳಕ್ಕೆ ಅಂತ ಬಂದಿದ್ದೀನಿ. ಫುಲ್ಲು ಮಳೆ ಬರ್ತಿದೆ, ಮೋಡ, ಫೋಟೋನೇ ಬಂದಿಲ್ಲ, ವಿಡಿಯೋನೂ ಮಾಡೋಕ್ಕಾಗ್ತಾ ಇಲ್ಲ. ರೆಡಿ ಆಗಿದ್ದೀವಿ. ಮೋನಿಕಾ ತೋರಿಸ್ತೀನಿ ಕೊಡಿ. ಮೋನಿಕಾ ಅವರೇ, ಹೇಗೆ ಅನಿಸ್ತಿದೆ? ಮಳೆ ಬರ್ತಿದೆ ಅಂದ್ರೆ ಈ ಮಳೆಲಿ ಅಂತಾಗಿ ಇಂತಾಗಿ ಅಂತ ಒಂದು 500 ಫೋಟೋಸ್ ತೆಗ್ಸ್ಕೊಂಡೋಳೆ. ಗೈಸ್ ಎಷ್ಟು ಬೇಜಾರಾಗ್ತೈತೆ ಅಂದರೆ, ನಾನು ಇವತ್ತು ಅಷ್ಟು ಫೋಟೋ ತೆಗಿಬೇಕು, ವೀಡಿಯೋಸ್ ಮಾಡ್ಕೋಬೇಕಂತ ಎಷ್ಟು ಕಷ್ಟಪಟ್ಟು, ಮತ್ತು ರೆಡಿ ಆಗೋಕ್ಕೂ ಟೈಮ್ ಸಿಗಲಿಲ್ಲ ಗೈಸ್. ಇವ್ರಿಗೆಲ್ಲ ರೆಡಿ ಮಾಡಿ ನಾನು ರೆಡಿ ಆಗೋಷ್ಟೊತ್ತಿಗೆ ಟೈಮೇ ಆಗೋಯ್ತು. ಮಳೆನೇ ಬಂದ್ಬಿಟ್ಟು ಎಷ್ಟು ಬೇಜಾರಾಗ್ತೈತೆ ಅಂದರೆ. ನೋಡೋಣ ಬನ್ನಿ, ಅಲ್ಲಿ ಫಂಕ್ಷನ್ ಹತ್ರ ಹೋಗೋಣ. ಈ ರಶ್ಮಿಗೆ ಅಲ್ಲಿ ಕಟ್ ಮಾಡಿ. ಎಷ್ಟು ಕಷ್ಟ ಅಂದ್ರೆ ಅವಳಿಗೆ ಪೋಸ್ ಕೊಡಿಸಿ ಅಷ್ಟೊತ್ತಿಗೆ ಹೇಳ್ಬಿಟ್ರು. ಫಸ್ಟ್ ಬಾಯ್ ಬ್ಲೂ, ಗರ್ಲ್ ರೆಡ್. ಅಣ್ಣ ಯಾವ ಪಾಪು ಬೇಕು? ಯಾವ ಪಾಪು ಬೇಕು? ಗಂಡು ನಿಂಗೆ? ಓ ಬಾರೆ, ನಿಂಗೆ ಯಾವ್ದೆ? ಅದು ಬಾಯ್ ಬಾಯ್ ಬಾಯ್, ಅದು ಅಲ್ಲಿ ನೋಡಿ.
ಅದೇ ಬರ್ನಿ ಅದು 16 ಕಾಟ ಹಾಕ್ಬೇಕು. ಅಷ್ಟೇ ಗೈಸ್, ಫಂಕ್ಷನ್ ಮುಗೀತು, ಸೀಮಂತನೂ ಮುಗೀತು. ಆದರೆ ಏನಂದರೆ ಫೋಟೋ ವೀಡಿಯೋನೇ ತಗೊಳಕ್ಕಾಗಿಲ್ಲ, ಮಾಡೋಕ್ಕೂ ಆಗಿಲ್ಲ ಗೈಸ್. ಈಗ ಬಿಸಿಲು ಮಳೆ ಎಷ್ಟು ಹೊಟ್ಟೆ ಉರಿ ಅಂತಂದರೆ ಇವಾಗ ಬಿಸಿಲು ಬಂದಿದೆ. ಮೇಕಪ್ ಎಲ್ಲ ಹೋಗಿ, ಊಟ ಎಲ್ಲ ಆಗಿ ಮೇಕಪ್ ಎಲ್ಲ ಹೋಗಿದೆ, ಇವಾಗ ಬಂದಿದೆ. ಬಟ್ ಇವಾಗ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಸ್ಟ್ರೈನ್ ಆಗಿಬಿಟ್ಟಿದೆ ಇಬ್ಬರಿಗೂ. ಮೋನಿಕ್ ಅವ್ರು ಯಾವ ಸ್ಥಿತಿಗಿದ್ದಾರೆ ಅಂತ ತೋರಿಸ್ತೀನಿ ರೀ. ಈ ಥರ ಇದ್ರು ಬಿಡ್ತಾ ಇಲ್ಲ. ನನ್ನ 500 ಫೋಟೋ ಸುಳ್ಳು ಗೈಸ್, ಮುಖ ಕಾಣಿಸ್ತಿಲ್ಲ. 500 ಇಲ್ಲ ಎಂಥದಿಲ್ಲ ಗೈಸ್, ಬಂದಿರೋದೇ 2-3 ಅಷ್ಟೇ ತೆಗ್ದಿರೋದು ಇವಳು. ಈ ಥರ ಪರಿಸ್ಥಿತಿಲಿ ಇವಳಿಗೆ ಫೋಟೋಸ್ ವಿಡಿಯೋಸ್ ಮಾಡ್ಕೊತೀವಿ, ಕಾಣಿಸ್ತಾನೆ. ಸುಳ್ಳು ಗೈಸ್, ಬಟ್ ಹಿಂಗೆ ಇಟ್ಕೊಂಡಿದ್ಲು ಬಿಸಿಲು ಅಂತ. ಇವಾಗ ಬಿಸಿಲು. ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. 20 ನಿಮಿಷ ನನ್ನ ಫ್ರೆಂಡ್ ಬರ್ತಿದ್ದಾಳೆ, ಬ್ರೇಟಿ ತೋರಿಸಿ. ಈ ಕಡೆ ಬನ್ನಿ ಮೇಡಮ್. ರಶ್ಮಿ ನನ್ನ ಲಾಗ್ದು ಬಾಯ್ ಬಿಟ್ಟು ಹೇಳು. ಅಕ್ಕ ಊಟ ಆಯ್ತಾ? ಅಷ್ಟೇ, ಇವ್ರಿಗೂ ರೆಡಿ ಮಾಡಿದ್ದು ನಾನೇ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾಕೆ ಹಂಗೆ ನೋಡ್ತಿದ್ಯಾ? ಏಷ್ಟೆಲ್ಲ ಮಾಡಿಲ್ಲ ಗೈಸ್, ಏಷ್ಟೆಲ್ಲ ಸ್ಯಾರಿ ಬಿಟ್ಟು ಫೇಸ್ ಎಲ್ಲ ನಾನೇ ರೆಡಿ ಮಾಡಿದ್ದು. ಬಟ್ ಇವಳಿಗೆ ನಿಯತ್ತಿಲ್ಲ, ನೋಡಿ ಹೆಂಗೆ ನೋಡ್ತಾಳೆ. ಅಷ್ಟೇ ಗೈಸ್, ಇಷ್ಟೇ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.